ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋದಾಗ ನಾವು 11 ಜಲ್ದಿ ಸೆಲೆಬ್ರೇಷನ್ ಮಾಡಿದ್ದು ನೋಡಿರಿ. ಈಗ ಡೈರೆಕ್ಟ್ ನೀವು ಕೇಳ್ಕೊಂತಿರ್ಬೋದು ಆವಾಜ್ ರೈಲ್ವೆ ಸ್ಟೇಷನ್ನಾಗ ಅದೇವು ನಾವೀಗ. ನಾ ಈಗ ಇವ್ರನ್ನೆಲ್ಲ ಕರ್ಕೊಂಡು ಬೆಂಗ್ಳೂರು ಕೊಂಟೇನಿ ನೋಡ್ರಿ. ಸೊ ಬೆಂಗ್ಳೂರು ವಿಡಿಯೋಸ್ ಇನ್ನು ಹಾಕ್ತೇನೆ ಅಂತ. ಸೊ ರೈಲ್ವೆ ಸ್ಟೇಷನ್ನಾಗ ಕುಂತೇವಿ ನಾವು. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ ಐತೆ ನಮ್ದು 10:30. ಅದಕ್ಕೆ ವೇಟ್ ಮಾಡತ್ತೇವೆ ನೋಡ್ರಿ. ನಾನು ನಮ್ಮ ತಂಗಿಗಳು ನಮ್ಮ ಕಾಕಿ ಎಲ್ಲರೂ ಕೂಡಿದ್ದೆ ಬೆಂಗ್ಳೂರಿಗೆ ಹೊಂಟೀವಿ. ಸೊ ಇನ್ನು ಟ್ರಿಪ್ ವಿಡಿಯೋಸ್ ನೋಡುವಂತ. ನಾನು ನಿಮಗೆ ಹೇಳಿದ್ನೆಲ್ಲ ನಮ್ಮ ತಂಗಿ ನಮ್ಮ ಕಾಕಿ ಅದು ಎಲ್ಲರೂ ಬೆಂಗ್ಳೂರಿಗೆ ಬರತ್ತಾರಂತ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ನೋಡ್ರಿ. ನಾನು ನಮ್ಮ ತಂಗಿ ಮುನವಳ್ಳಿಯಿಂದ ಹತ್ತಿದ್ವಿ. ಇಲ್ಲೇ ಸೌದತ್ತಿಂದ್ರ ನಮ್ಮ ಕಾಕಿ ಆಮೇಲೆ ನಮ್ಮ ಇನ್ನೂ ಇಬ್ಬರು ತಂಗಿಗಳು ಹತ್ತಾತಿದ್ರು. ಅವ್ರನ್ನ ಬಿಡಾಕೆ ನೋಡ್ಬೋದು ನೀವು. ಇಲ್ಲೇ ಕಾಕ ಅಜ್ಜಿ ನಮ್ಮ ತಂಗಿ ಫ್ರೆಂಡ್ ಎಲ್ಲರೂ ಬಂದಾರ. ಸೊ ಅವ್ರಿಗೆ ಬಾಯ್ ಮಾಡಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನೋಡ್ರಿ. ಬಸ್ ಅಂತೂ ಶಿಸ್ತು ಗದ್ಲಿತ್ತು. ಆ ಗದ್ಲಕ್ಕೆ ಅರ್ಧ ನಮ್ಮ ತಂಗಿ ಮಲ್ಕೊಂಡ್ಲನು. ಹಿಂಗೆ ವಿಡಿಯೋ ಮಾಡಿದ್ದಕ್ಕೆ ಗೊತ್ತಿಲ್ಲ ಈಗ ಏನಂತಾಳನ ನಾಳೆ ವಿಡಿಯೋ ನೋಡ್ರಿ. ಸೊ ಆಮೇಲೆ ನಾವು ಧಾರವಾಡಕ್ಕೆ ಬಂದು ಅಲ್ಲಿಂದ ಚಿಗ್ರಿಗೆ ಹತ್ತಿದ್ವಿ. ಈಗ ಚಿಗ್ರಿ ಸ್ವಲ್ಪ ಖಾಲಿ ಇತ್ತು. ಸೊ ಆರಾಮ್ಸೆನ ಚಿಗ್ರಿ ಒಳಗೆ ಬಂದ್ವಿ. ನಾವೆಲ್ಲ ರಾತ್ರಿ ಟ್ರೈನ್ ರಿಸರ್ವೇಷನ್ ಮಾಡಿದ್ವಿ ನೋಡ್ರಿ. ಸೊ ಹುಬ್ಳಿಗೆ ಬಂದು ರೀಚ್ ಆಗೋದಕ್ಕೆ ಇಲ್ಲಿ ನೋಡ್ಬೋದು ನೀವು ಇನ್ನೊಬ್ಬಕಿ ತಂಗಿನೂ ಜಾಯಿನ್ ಆಗ್ಲು. ಬಿಡಾಕ್ ಬಂದ್ವಿ ನೋಡ್ರಿ ಗಾಯ್ಸ್. ಈಕಿ ನಮ್ಮ ತಂಗಿ ಬಿಡಾಕ್ ಬಂದಾಳ. ಈಗ ರೈಲ್ವೆ ಸ್ಟೇಷನಿಗೆ ಹೊಂಟೇವಿ. ಈಗ ಬೆಂಗಳೂರು ಕೊಂಟಾಳ್ರಿ ಇವ್ರ. ಅಲ್ರಿ ಇಲ್ಲಿ ನೋಡ್ಬೋದು ನೀವು. ಒಳಗೆ ಈಗ ನಾವು ಬಂದು ಎಲ್ಲರೂ ಕುಂತೀವಿ ನೋಡ್ರಿ. ಇಷ್ಟು ಹಾಕೊಂಡು ಬ್ಯಾಗ್ ಆಗಿದ್ದು ನಮ್ಮ. ಸೊ ಎಲ್ಲರೂ ಇಲ್ಲೇ ಟ್ರೈನಿಗೆ ವೆಯ್ಟ್ ಮಾಡತ್ತೀವಿ. ನಮ್ಮ ಟ್ರೈನ್ ಇದ್ದಿದ್ದು 10:00 ಹಾಗಾಗಿ ಎಲ್ಲರೂ ಇಲ್ಲೇ ಕುಂತೇವಿ. ಸೊ ವೆರಿ ಎಕ್ಸೈಟೆಡ್, ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಮಜಾ ಐತಿ. ಆಮೇಲೆ ಇನ್ನೊಬ್ಬಕ್ಕೆ ತಂಗಿದ್ವಿ ಇಲ್ಲಿ ಮ್ಯಾಲೆ ಬಂದೈತಿ. ಇದು ಮ್ಯಾಲೆ ಬಂದೈತಿ. ಅಲ್ಲಿ ನಮ್ಮ ಕಟ್ಟಿದ ಒಬ್ಬರದ್ದು ತೆಳಗೈತಿ. ಸೊ ಎಲ್ಲರೂ ಇಲ್ಲಿ ಹಿಂಗೆ ಕುಂತೇವೆ ನೋಡ್ರಿ. ಈಗ ಮಕ್ಕಳದು ಈಗ Wow. The next morning. ನಾವು ಮುಂಜಾನೆ 6:30 ಅಂದ್ರೆ ಬೆಂಗಳೂರು ರೀಚ್ ಆದ್ವಿ ನೋಡ್ರಿ. ಸೊ ಮೆಟ್ರೋಗೆ ವೆಯ್ಟ್ ಮಾಡತ್ತೀವಿ. ಇನ್ನು ಮೆಟ್ರೋದಿಂದ ಮನೆಗೆ ಹೋಗೋದು. ನೋಡಿದ್ರಲ್ಲ ನನ್ನ ಬರ್ಡೇ ಸರ್ಪ್ರೈಸ್ ಮಾಡಿದ್ರೆ. ಆ್ಯಕ್ಚುಲಿ ನನಗೆ ಐಡಿಯಾನೇ ಇಲ್ಲ ಇವ್ರು ನನ್ನ ಬರ್ಡೇ ಮಾಡ್ತಾರೆ ಅನ್ನೋದು. ಇಟ್ ವಾಸ್ ವೆರಿ ಮಚ್ ಸರ್ಪ್ರೈಸಿಂಗ್. ಆಮೇಲೆ ನನಗೂ ಖುಷಿ ಅನ್ನಿಸ್ತಾ ಮಾಡಿದ್ದು. ಆ್ಯಕ್ಚುಲಿ ಎಲ್ಲರೂ ಹಿಂಗೆ 12 ಗಂಟೆಗೆ ಅಲ್ಲಿ ವಿಶ್ ಮಾಡಿದ್ರು, ಕೇಕ್ ತಂದಿದ್ರು. ಭಾಳ ಚಲೋ ಅನ್ನಿಸ್ತು ನೋಡ್ರಿ. ಸೊ ಈಗ ನಾವು ಮನೆಗೆ ಹೊಂಟೇವಿ. ನಮ್ಮ ಮನೆ ಮೆಟ್ರೋದಿಂದ ನಾವು ಬರಬೇಕಂದ್ರೆ ನಮಗೆ ಆಲ್ಮೋಸ್ಟ್ 1 hour 10 minutes 1 hour 30 minutes ಅದು ಆಕೈತಿ. ಆಮೇಲೆ ನಮಗೆ ಖುಷಿ ಒಂದು ಏನಂದ್ರೆ ಸಂಡೇ ಇದ್ದಿದ್ದಕ್ಕೆ ಕುಂದ್ರಾಕೂ ಜಾಗ ಸಿಕ್ತು. ಹೋದ್ಕೊಳ್ಳೇನೆ ನೋಡ್ರಿ ಯಾರು ಬಂದಾರು, ನನ್ನ ಹಸ್ಬೆಂಡ್ ಬಂದಾರು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ. ಸೊ ಭಾಳ ಖುಷಿ ಅನ್ನಿಸ್ತು, ಯಾಕಂದರೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಲ್ಲ. ಇನ್ನೆಲ್ಲರೂ ಕೂಡ ಮನೆಗೆ ಹೋಗಿ ಎಂಜಾಯ್ ಮಾಡೋದು ನೋಡ್ರಿ. ಆ್ಯಂಡ್ ಇಟ್ಸ್ ಮೈ ಬರ್ಡೇ. ನಾವು ಮನೆಗೆ ಬಂದ ಮೇಲೆ ಸ್ವಲ್ಪ ಕುಂತು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಕ್ಕೆ ಸಾಯಿ ಪ್ಯಾಲೇಸಿಗೆ ಹೋಗಿದ್ವಿ ನೋಡ್ರಿ. ಸೊ ಮಸ್ತ್ ಎಲ್ಲರೂ ವೆರೈಟಿ ನಾಷ್ಟ ಮಾಡಿದ್ವಿ. 2 hours later. ಹಾಯ್ ಗಾಯ್ಸ್, ನೀವು ಲಾಸ್ಟ್ ವಿಡಿಯೋದಾಗ ನೋಡಿರಿ ನಾವು ಬೆಂಗಳೂರಿಗೆ ಬಂದೇವಿ ಎಲ್ಲರೂ. ಸೊ ಈಗ ನಮ್ಮ ಅಕ್ಕನ ಬರ್ಡೇ ಮಾಡತ್ತೇವೆ ನಾವು. ಸೊ ಈಗ ಕೇಕ್ ಕಟ್ ಮಾಡೋಣಂತ. ಆಕೆ ಕೇಕ್ ಯಾವ್ದು ಫ್ಲೇವರ್ ಅದು ಏನು ಗೊತ್ತಿಲ್ಲ. ಸಿಂಪಲ್ ಮಾಡತ್ತೇವಿ ಬಿಕಾಸ್ ಇವತ್ತರ ಬಂದೇವು ಮನೆಗೆ. ಸೊ ಸಿಂಪಲ್ ಮಾಡತ್ತೇವಿ. ಹೊರಗೆ ಡಿನ್ನರಿಗೆ ಅದು ಹೋಗೋದೈತಿ. ಸೊ ನೋಡೋಣ ಬರ್ರಿ ಏನೇನು ಐತಿ ಅದು ಅಂಥೇಳಿ. ಲೆಟ್ಸ್ ಸೆಲೆಬ್ರೇಟ್ ಹರ್ ಬರ್ಡೇ. ಕಮ್. ಇನ್ಸ್ಟಾಗ್ರಾಮ್ ಜೋರು ನಡೆದೈತಿ. ತಿಲಾಗಡ ಕವರ್ಕರ್ ನೋಡ್ರಿ ಇಲ್ಲೇ ಜೋರು ಸರ್.
ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡತ್ತಾರ ನೋಡ್ರಿ. ಆ್ಯಕ್ಚುಲಿ ನಂಗೆ ಭಾಳ ಖುಷಿ ಅನ್ನಿಸ್ತು. ನೀವು ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ, ನಾ ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ಲೇ ಹೇಳತ್ತೇನಂತ ಗೊತ್ತಾಕೈತಿ ನಿಮ್ಗೆ. ಸೊ ಬರ್ಡೇನೂ ಮಸ್ತ್ ಆತು ನೋಡ್ರಿ. ಈಗ ನಂಗೆ ಎಲ್ಲರೂ ಕೇಕ್ ಕಟಿಂಗ್ ಮಾಡಿದ್ನಿ, ಎಲ್ಲರೂ ಬಂದಿಲ್ಲೇ ಕೇಕ್ ತಿನ್ಸಾಕತ್ತಾರ, ಆಮೇಲೆ ಗಿಫ್ಟ್ಸನ್ನು ಕೊಡ್ತಾರ. Rolling down the strip with the top peeled back. Sunshine beaming, yeah, the west where it's at. Palm trees swaying, cool breeze in the mix. Sidewalk popping, got my sneakers doing tricks. Hey, we riding real smooth, so smooth. California grooves, west side. BBQ's fired up, bring your crew. ನೋಡಿದ್ರಲ್ಲ ನಮ್ಮ ಕಾಕಿದು ಎಂಥ ದೊಡ್ಡ ಗಿಫ್ಟ್ ತಂದಾರ ಅಂತ ಹೇಳಿ. ನಾನು ಬ್ಯಾಗ್ ಯಾಕೆ ಇಷ್ಟು ದೊಡ್ಡದಾಗೈತಿ ಇವ್ರದ್ದು ಅಂತ ಕೇಳಿದಾಗ ಟ್ರೈನ್ಯಾಗ ನನಗೇನಂದ್ರೆ ನಾಳೆ ಖಾಲಿ ಆಗ್ತಾಯಿತ್ತು ತಗೋ ಅದೇನಂದ್ರೆ. ಸೊ ನಾ ಏನು ಅಂದ್ಕೊಂಡೆ ಮನ್ಯಾಗಿಂದ ಉಂಡಿ ಚೂಡಾದು ತೊಗೊಂಬಂದಾರ, ಅದ್ರದ್ದೇ ಇರ್ಬೇಕು ಬಿಡಂತ ನಾ ಗಿಫ್ಟ್ ಅಂತ ಇನ್ನೂ ಇಮ್ಯಾಜಿನ ಮಾಡಿದ್ದಿಲ್ಲ ನಾನು. ಸೊ ಅಂಥ ದೊಡ್ಡ ಗಿಫ್ಟ್ ತೊಗೊಂಬಂದಾರ ನೋಡ್ರಿ ಊರಾಗಿಂದ. ಆಮೇಲೆ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ನೋಡ್ರಿ ಇಲ್ಲೇ. ಸೊ ನಾ ಊರಿಗೆ ಹೋಗಿದ್ದೆ ಅಂತ ಹೇಳಿ ಏನೋ ಅವ್ರಿಗೆ ಟೈಮ್ ಸಿಕ್ತಂತ, ಹಾಗಾಗಿ ಸರ್ಪ್ರೈಸ್ ನನಗೆ ಅವರು ಗಿಫ್ಟ್ ತೊಗೊಂಬಂದಾರ. ಏನಾಯ್ತು ಅಂತ ಹೇಳಿ ಎಲ್ಲ ಗಿಫ್ಟ್ಸ ಓಪನ್ ಮಾಡಿ ನೋಡು ಬರ್ರಿ. ಓಪನ್ ಮಾಡಿ ಇದು ಚಲೋ ಐತಿ, ಯೂಸ್ಫುಲ್ ಮಸ್ತ್ ಐತಿ ಸರ್. ಇಲ್ಲ ಇವ ಅವ್ರದ್ದು ಹೆಂಗ್ ಫೀಲ್ ಆಗತ್ತೈತಂದ್ರೆ ಹಿಂಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡ್ ಅಡ್ಡಾಡ್ತಿರ್ತಾರಲ್ಲ, ನಿಂಗೆ ಆಗಲ್ಲ ಹಂಗ ಶ್ರಮ ಬಂದಾಗ ನಂಗೆ ಹಂಗ ಫೀಲ್ ಆತದ. ಹಿಂಗ್ಯಾಕೆ ಹಿಂಗ ಪೂರ್ತಿ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ತಾನ ಅಂತ ಹೇಳಿ. ಮಸ್ತ್ ಐತಿ actually. ಮಸ್ತ್ ಐತಿ ಕಿರ್ತಕ. भारी आहे की होय भारी आहे दिसायला भारी. सेम सेम खुल जाओ. सगळं ओपन करायचं अनबॉक्सिंग. हे भारी आहे कलर मस्त आहे. कलर आणि ते कॉम्बिनेशन करेक्ट झालं. मस्त आहे खरंच चांगलं. आणि मिरर भी है ना. गुड आयडिया आहे ऍक्च्युली. ತೆಗಿಯ ಪಟ್ನ ಯಾರಿಗೂ ಇಲ್ಲ. ನನ್ನ ಸ್ವಂತ ತಲೆ ಓಡಿಸ್ತಾರೆ. ನನ್ನ ಸ್ವಂತ ತಲೆ ಓಡಿಸ ಸ್ವಂತ. ಶ್ರಮ ಗೆಸ್ ಕರು ಹಂಬಾ ಮಾಡ ಬಾಕ ಏನ್ ತೋರಿಸ್ ಕರ್ತೆ. ಟು ಮೈ ವೈಫಿ. ಎಲ್ಕಂದ್ರೆ ಶ್ಯಾಮ ವೈಫಿ ಗಿಫಿ ಅಲ್ಲ, ಹಂಗಲ್ಲ ಬ್ಯಾಗ್ ಇದೆ. ವಾವ್ कुठल्या कंपनीचं श्रम होते ಗೊತ್ತಿಲ್ವಾ ನಮ್ದು ಕೆಲಸ ತರೋದು असं कुठं आणलं असं करे ಕೆಳಗಿಲ್ಲ ರ್ಯಾಕ್ ಹೇಳಿ. ಆನ್ಲೈನ್ ಆರ್ಡರ್ ಮಾಡಿದ್ರೆ ನೀ ಇದ್ದಾಗ ಒಂದ್ ಕಡೆ ಹೋಗಿ ಗೊತ್ತಿಲ್ಲ. ವಿಡಿಯೋನ ಮಾಡ್ಬೇಕಿಲ್ಲ ಅದನ್ನ. ವಿಡಿಯೋ ಮಾಡ್ಕೊತಿದ್ರು ಇವಾಗ ತೆಲುಗಿನ ಕೆಟ್ಟ ಮತ್ತೆ ಅಂತ ನೀವಲ್ಲ ಕಷ್ಟ ಐತಿ. ನಾವೀಗ ನಮ್ಮ ಅಕ್ಕಂದು ಬರ್ಡೇ ಮಾಡಿ ಈಗ ಡಿನ್ನರ್ ಆಮೇಲೆ ಎಲ್ಲ ರೊಲ್ಲಾಗ ಅದು ಒಂದ್ಸಲ ಹೋಗಿ ಬರತ್ತೇವಿ. ಸೊ ಹೋಗಿ ಬಂದು ಡಿನ್ನರಿಗೆ ಹೋಗಿ ನಾಳೆ ಬೇರೆ ಪ್ಲಾನ್ಸ್ ಅದಾವ. ನೋಡ್ರಿ
ಓಕೆ ಸಿ ಯು ಲೈಟರ್ ಬಾಯ್. Soy arena, oh so bright, baila conmigo. ಹಾಯ್ ಗಾಯ್ಸ್, ಈಗ ರೊಲ್ಲಾಗಿ ಇಳ್ದೇವಿ ಆ್ಯಂಡ್ ನೀವು ನೋಡಿರ್ಬೋದು ನಮ್ಮ ಮಮ್ಮಿ ಆಮೇಲೆ ನಮ್ಮ ಶ್ರೇಯಮಮ್ಮ ಅದು ಗಿಫ್ಟ್ ಕೊಟ್ಟಾರ. ಸೊ ನಾನು ಏನೂ ಕೊಟ್ಟಿಲ್ಲ. ಈಗ ನೋಡೋಣ ರೊಲ್ಲ ಒಳಗೆ ಏನಾರ ಸಿಕ್ತಂದ್ರೆ ತೊಗೊಳ್ಳೋಣಂತ. ನೋಡೋಣ್ರಿ ಏನಾರ ಹಿಂಗೆ ಬಜೆಟ್ ಫ್ರೆಂಡ್ಲಿ ಸಿಕ್ತಂದ್ರೆ ತೊಗೊಳ್ಳೋಣ. ಆ್ಯಕ್ಚುಲಿ ಇಲ್ಲಿ ಬಂದು ಈಗ ನಾ ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತು, ಅಲ್ಲಿಂದನೇ ನಮ್ಮ ತಂಗಿ ಪ್ಲ್ಯಾನ್ ಹಾಕೊಂಡ್ಬಂದಾಳು ಗಿಫ್ಟ್ ಕೊಡಬೇಕಂತ ಹೇಳಿ. ಸೊ ಖುಷಿ ಅನ್ನಿಸ್ತಾ. ಬಟ್ ನಾನು ಒಂದೇ ವಿಡಿಯೋ ಏನೋ ನೋಡಿದ್ದೆ ಗ್ಯಾಲ್ರಿ ಒಳಗಿಂದ ಎಲ್ಲ ಗಿಫ್ಟ್ ಅದು ಕೊಟ್ಟ ಮೇಲೆ. ಈಗ ನೋಡತ್ತೇನೆ ನೋಡ್ರಿ ಇವ್ರು ಏನೇನು ಪ್ಲ್ಯಾನ್ ಮಾಡಿ ಏನೇನು ಮಾತಾಡ್ಯಾರ ಅಂತ ಹೇಳಿ ನನಗೂ ಖುಷಿ ಅನ್ಸಾತೈತಿ. ನೋಡೋಣ ಬರೀ ಲಾಸ್ಟ್ ಮಟ್ಟ ಏನೇನು ಪ್ಲ್ಯಾನ್ ಮಾಡಿದ್ರು, ಹೆಂಗೆ ಪ್ಲ್ಯಾನ್ ಮಾಡಿದ್ರು ಇವ್ರು ಅಂತೇಳಿ. ಇಷ್ಟೊತ್ತಂಕ ನೋಡಿದ್ರಲ್ಲ ನನ್ನ ಬಡ್ಡೆದಾಗ ನನ್ನ ಬಡ್ಡೆ ಹಿಂಗೆ ಸಿಕ್ತು. ಈಗ ಇವ್ರು ನೋಡ್ರಿ ನಾ ಏನಾರ ಹೇಳೋ ಇವರ ಕರೀತಾರೆ ಏನು ತೊಗೋಬೇಕಂತ ನೋಡಾತೀನಿ, ಖರೆ ನಂಗೆ ಏನು ಸಿಗಾಕನೇ ಇಲ್ಲ. ಸೊ ಈಗ ನೋಡೋಣ ಏನಾದ್ರು ಸಿಕ್ಕರೆ ತೊಗೋಬೇಕು. ಅಲ್ಲಿ ಮಾಲಿನ ಫ್ಲೋರ್ದಾಗ ಚಲೋ ಇರ್ತಾವೆ ಮೋಸ್ಟ್ಲಿ. ಸೊ ನೋಡೋಣ ಏನು ತೊಗೊಳೋದು ಆಕೈತಿ ಅಂತ. ಸೊ ಈಗ ನೋಡಕ್ಕೆ ಬಂದೆ ನಾ ಒಬ್ಬಕ್ಕೆ ಇಲ್ಲಿ ಮಾಲೆ ನಮ್ಮ ತಂಗಿನ ಕರ್ಕೊಂಡೆ. ನಾ ಕಪ್ಸ್ ಕೊಡ್ಬೇಕಾ ಅಂತ ಪ್ಲ್ಯಾನ್ ಮಾಡತ್ತೀನಿ. ಏನಾಕೈತಿ ಅಂಥೇಳಿ ನೋಡೋಣ. ಇಲ್ಲೆಲ್ಲ ಬಾಟಲ್ಸ್ ಅದಾವ ನೋಡ್ಬೋದು. ಸೊ ಚಲೋ ಅದಾವ ಬಾಟಲ್ಸ್. ಹಿಂಗೆ ರೊಲ್ಲ ಒಳಗಿನ ಕಲೆಕ್ಷನ್ಸ್ ಚಲೋ ಇರ್ತಾವೆ. ಇಲ್ಲಿ ಗಿಫ್ಟ್ ಸೆಲೆಕ್ಷನ್ ಬಂದಿದ್ವಿ ನಾನು ಮತ್ತು ನಮ್ಮ ಅಕ್ಕ. ಇಲ್ಲಿ ಇಷ್ಟು ನಮೂನಿ ವೆರೈಟಿ ಅದಾವ ಅಂದ್ರೆ ಯಾರು ತೊಗೋಬೇಕಂತ ಗೊತ್ತಾಗತ್ತಿಲ್ಲ ನಮ್ಗೆ. ಇಲ್ಲಿ ನೋಡ್ರಿ ಭಾಳ ನಿಮಗೆ ತೋರಿಸ್ತೀನಿ ಈಗ. ಇದು ಬ್ಯಾಕ್ ಕ್ಯಾಮ್ರಾ ಒಳಗೆ ಬರತ್ತಿಲ್ಲ. ಇಷ್ಟು ನಮೂನಿ ವೆರೈಟಿ ಅದಾವೆ, ಏನು ತೊಗೋಬೇಕಂತ ಗೊತ್ತಾಗತ್ತಿಲ್ಲ. ನೋಡೋಣ ಬರ್ರಿ ಏನಾಕಿದಂತ. ನೋಡ್ರಿ ಇಲ್ಲಿ ಇಷ್ಟು ಅದಾವ, ಏನು ತೊಗೋಬೇಕಂತ ಗೊತ್ತಾಗತ್ತಿಲ್ಲ. ಒಂದು ಸಲ ಕಪ್ ತೊಗೋಬೇಕು ಅನಿಸ್ತೈತಿ, ಒಂದು ಸಲ ಇವೆಲ್ಲ ಫೋಟೋ ಫ್ರೇಮ್ಸ್ ಮಾಡಿಸ್ಬೇಕು ಅನಿಸ್ತೈತಿ, ಒಂದು ಸಲ ಇವು ಚಲೋ ಚಲೋ ಅದ ಇವು ತೊಗೋಬೇಕು ಅನಿಸ್ತೈತಿ. ಏನು ತೊಗೋಬೇಕಂತ ಗೊತ್ತಾಗತ್ತಿಲ್ಲ. ನೋಡೋಣ ಬರ್ರಿ ಏನಾಕದಂತ. ಗೈಸ್ ಆಫ್ಟರ್ ಆಲ್ ಡಿಸ್ಕಷನ್ ನನಗೆ ಡಾಲ್ ತೊಗೋಬೇಕಂತ ಅನ್ನಿಸ್ತು. ಯಾಕಂದ್ರೆ ಆಕೆ ಶೋ ಪೀಸ್ ಹಿಂಗೆ ಭಾಳ ಇಡ್ತಾಳೆ ಡಾಲ್ಸ್ ಅದು. ಸೊ ಯಾವ್ದಾರ ಹಿಂಗೆ ಡಾಲ್ಸ್ ಅದು ಕೊಟ್ಟರೆ ಚಲೋ ಅನ್ನಿಸ್ತೈತಿ ಆಕೆಗೂ. ಆಮೇಲೆ ಆಕೆ ಹಿಂಗೆ ಭಾಳ ಡೆಕೋರೇಷನ್ ಅದು ಆಕೆಗೆ ಭಾಳ ಇಂಟ್ರೆಸ್ಟ್ ಐತಿ, ಹಿಂಗೆ ಮನೆ ಡೆಕೋರೇಟ್ ಅದು ಮಾಡೋದು. ಸೊ ನೋಡಾತೀನಿ ಯಾವ್ದು ಡಾಲ್ಸ್ ಅದು ಬಿಕಾಸ್ ಇಲ್ಲ ನಮ್ಮದು. ಸೊ ಇಂಥ ಭಾಳ ಅದಾವ್ರಿ ಇಲ್ಲಿ. ನೋಡೋಣ ಯಾವ್ದು ತೊಗೋತೀನಿ ಅಂತೇಳಿ ನಿಮಗೆ ತೋರಿಸ್ತೇನೆ. ಸೊ ನಾನು ಡಾಲ್ ತೊಗೊಂಡೆ. ಡಾಲ್ ಆ್ಯಕ್ಚುಲಿ ಆಕೆಗೆ ಸೇರ್ತಾವ. ಆಕೆ ನಂಗೆ ಒಂಥರ ಹೇಳಿದ್ಲ, ನಂಗೆ ನೆನಪೈತಿ. ಸೊ ನಾನು ಡಾಲ ತೊಗೊಂಡೇನೀಗ, ಇಂಥ ಡಾಲ್ ತೊಗೊಂಡಿನಿ. ಅದ್ರ ಮೇಲೆ ಹ್ಯಾಪಿ ಬರ್ಡೇ ಅಂತ ಬರೆದಿದ್ದು ಐತಿ. ಸೊ ಎಸ್ ಗಿಫ್ಟ್ ರ್ಯಾಪ್ ಮಾಡಿಸೋಣ. ಗಿಫ್ಟ್ ರ್ಯಾಪ್ ಮಾಡಿಸಿ ಈಗ ನೋಡೋಣ. ಈಗ ಅನ್ಬಾಕ್ಸಿಂಗ್ ಆತಂದ್ರೆ ಮಾಡ್ತೇವೆ, ಇಲ್ಲ ಮನೆಗೆ ಹೋದ್ಕೊಡೋಣ ಮಾಡ್ತೀವಿ. ಸೊ ಇಟ್ಸ್ ಕ್ಯೂಟ್. ನಂಗೆ ಸೇರ್ತ್ರಿ ಇಂಥವಲ್ಲ, ನಂಗೆ ಸೇರ್ತಾವ. ಸೊ ನಮ್ಮ ಅಕ್ಕ ಗಿಫ್ಟ್ ಕೊಡತ್ತೀನಿ. ಅದೇ ಡಾಲ್ ಫಿಕ್ಸ್ ಮಾಡಿದೆ. ಸೊ ಈಗ ಗಿಫ್ಟ್ ರ್ಯಾಪ್ ಮಾಡ್ಸಕ್ಕೆ ಬಂದೇನಿ. ಕೊಡೋಣ ಅಂತ ಈಗ ಆಲ್ಮೋಸ್ಟ್ ಡೌಟ್ ಬಂದೈತಿ ಈಗ ಏನು ಕೊಡತ್ತಾರ ಅಂತೇಳಿ ನೋಡೋಣ. ಲಿಟ್ರಲಿ ವಿಡಿಯೋ ನೋಡಿದಾಗ ಗೊತ್ತಾಯ್ತು ಇವ್ರು ಏನೇ ಎಫರ್ಟ್ ಹಾಕ್ಯಾರ ಅಲ್ಲಿ ಗಿಫ್ಟ್ ಯಾವುದು ಕೊಡಬೇಕು ಅಂತ ಹೇಳಿ. ಸೊ ಫೈನಲಿ ಈ ಡಾಲ್ ಕೊಡತ್ತಾರ ನೋಡ್ರಿ. ನನಗೆ ಈ ವಿಡಿಯೋದಾಗ ಈಗ ಗೊತ್ತಾಗ್ತೈತಿ, ಬಟ್ ನಾನು ಅದನ್ನು ಗಿಫ್ಟ್ ಮನೆಗೆ ಬಂದು ನೋಡಿದಾಗ ಗೊತ್ತು ನನಗೆ ಅಲ್ಲಿ ಒಳಗೆ ಏನೈತೆ ಅಂತೇಳಿ. ಇವ್ರು ಡಿಸ್ಕಷನ್ ಏನು ಮಾಡತ್ತಿದ್ರಂದ್ರೆ ಈಗ ಹೆಂಗೆ ಅದನ್ನು ಕೊಡೋದು, ಇವ್ರಿಗೆ ಆಲ್ರೆಡಿ ಡೌಟ್ ಬಂದೈತಿ. ಅಂದ್ರೆ ಅವ್ರು ಭಾಳೊತ್ತಾತಿ ಇವ್ರು ಎಲ್ಲೋ ಹೋಗಿಬಿಟ್ಟಿದ್ರು. ನಾನು ಕಾಕಿ ಅಷ್ಟು ಅಡ್ಡಾಡತ್ತಿದ್ವಿ, ಎಲ್ಲಿ ಹೋಗಾರ ಅಂತ ಅನ್ಕೊಳತ್ತಿದ್ನಿ ನಾನು. ಬಟ್ ನನಗೆ ಗಿಫ್ಟ್ ಕೊಡೋಕೆ ಅವ್ರು ಎಷ್ಟು ಅಡ್ಡಾಡತ್ತಾರ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನೋಡ್ರಿ. ಸೊ ಐ ವಾಸ್ ವೆರಿ ಹ್ಯಾಪಿ ಲುಕಿಂಗ್ ಎಟ್ ದ ಗಿಫ್ಟ್ಸ್. ಆ್ಯಂಡ್ ಈ ವರ್ಷ ಅಂದರು ಲಿಟ್ರಲಿ ಸುಮಾರಷ್ಟು ಗಿಫ್ಟ್ಸ್ ಬಂದುಬಿಟ್ಟಾವ ನನಗೆ. ಸೊ ಭಾಳ ಖುಷಿ ಆಗ್ಬಿಟ್ಟಿದ್ನಿ ನೋಡ್ರಿ. ಹ್ಯಾಪಿ ಬರ್ಡೇ ಕೀರ್ತಿ ಅಕ್ಕ.
ಮುಚ್ಚಿಡ್ಬೇಕಂತ ಮಾಡಿದ್ವಿ ಹಂಗೆ ಮನೆಗದು ಹೋದ್ಮೇಲೆ ಕೊಡ್ಬೇಕಂತಿತ್ತು ಖರೆ ಆಕಿನಿಂದ ಮುಚ್ಚಿಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಎಷ್ಟೊತ್ತನ ಅಡ್ಡಾಡಿದ್ರಿ ಅದಕ್ಕೆ ಕೊಟ್ಬಿಟ್ನಿ ಸುಮ್ಮ ನಾನು ಗಿಫ್ಟ್ ಕೊಟ್ಟನೆ ಅಲ್ಲ ಸೊ ಆಕಿನ ರಿಯಾಕ್ಷನ್ ಎದಕ್ಕೆ ತೊಗೊಂಡ್ರಿ ಎದಕ್ಕೆ ಗಿಫ್ಟ್ ಕೊಡಾತೀರಿ ಅದು ಬಟ್ ಆಕಿ ಖುಷಿ ಆಗ್ಯಾಳ ಅನ್ಕೊತೀನಿ ನೋಡೋಣ ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡ್ತಾಳೆ ಸೊ ಅವಾಗ ನೋಡಕ್ಕೆ ಬರ್ತೈತಿ ಬೇಸಿಗೆ ಏನೋ ಈಗ ನೀರು ಗಿಫ್ಟ್ ಭಾಳ ಆಗ್ಯಾವಂತ್ರಿ ಅದಕ್ಕೆ ಕಣ್ಣಾಗ ನೀರು ಬರತ್ತವಂತ್ರಿ ನೋಡೋಣ ತರ್ಸಿಲ್ಲ ಮಾತಾ ಬರವಲ್ಲ ಎಲ್ಲ ಶಾಪಿಂಗ್ ಮುಗೀತು ಈಗ ಸೊ ಈಗ ಇಲ್ಲೇ ಸಣ್ಣದು ಹಿಂಗೆ ಸೇಲ್ ಇದ್ದಂಗೆ ಐತಿ ನೋಡೋಣ ಅಲ್ಲೇ ಹೋಗಿ ಆಮೇಲೆ ಡಿನ್ನರಿಗೆ ಹೋಗೋಣ ಗೈಸ್ ಬಂದ್ರೆ ಈ ನಮ್ಮನೆ ಗಿಫ್ಟ್ಸ್ ಬರ್ತಾವೆ ಕಣ್ಣಾಗ ಟಿಯರ್ಸ್ ಬರುವಂಗ ಆಮೇಲೆ ಇಲ್ಲಂದ್ರೆ ಬರಂಗಿಲ್ಲ ಇಲ್ಲ ಬಟ್ ಈ ವರ್ಷ ನೋಡ್ರಿ ಎಲ್ಲರೂ ಅದಾರ ಗಿಫ್ಟ್ಸ್ ಅಂತ ಕೊಟ್ಟಾರ ನಂಗಂತೂ ಏನು ಹೇಳ್ಬೇಕಾ ಗೊತ್ತಾಗತ್ತೆ ಏನು ಕೊಟ್ಟಾಗ ನೋಡುತ್ತೇನೆ ಮನೆಗೆ ಹೋಗಿ ಅವ್ರಿಗೆ ಆಡಿಯನ್ಸಿಗೆ ಗೊತ್ತೈತೆ ಆಲ್ರೆಡಿ ನೀನು ಗೊತ್ತಿಲ್ಲ ನಾನು ಮನೆಗೆ ಹೋಗಿ ನೋಡ್ತೇನೆ ನಾವೀಗ ರೊಳ್ಳಕ್ಕೆ ಹೋಗಿ ನೆಕ್ಸ್ಟ್ ಬಂದಿರೋದು ಸೇಲಿಗೆ ನೋಡ್ರಿ ಸೇಲಿಗೆ ಹೋಗಿ ಆಟ ಆಡೆ ಮತ್ತು ಡಿನ್ನರ್ಗೆ ಹೋಗೋಣಂತ ಅಕ್ಕಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತ ಬಾಡಿ ಸೋಪ್ ತಿನ್ನೋದು ಶಾಪಿಂಗ್ ಮಾಡೋದು ನೋಡಿದೆ ಈಗ ಸ್ನ್ಯಾಕ್ಸ್ ಅಂಗಡಿ ಒಳಗೆ ಸ್ನ್ಯಾಕ್ಸ್ ತಿಂದು ಟ್ರೈ ಮಾಡೋದು ತೊಗೊಳೋದು ಮಾಡತ್ತೇವೆ ನೋಡ್ರಿ ನಾವೀಗ ಡಿನ್ನರಿಗೆ ಬಂದಿರೋದು ಶಾಂಘೈ ಕೋರ್ಟ್ ನೋಡ್ರಿ ಒನ್ ಆಫ್ ದ ಬೆಸ್ಟ್ ಟೇಸ್ಟಿಯಸ್ಟ್ ಫುಡ್ ಅನ್ಬೋದು ಇಲ್ಲಿದ್ದು ಸೊ ಆ್ಯಕ್ಚುಲಿ ಒಬ್ಬಾಕಿ ತಂಗಿ ಗೌರಿ ಟ್ರೈ ಮಾಡಿದ್ಲ ಇವ್ರಿಗೂ ಎಲ್ಲ ಟ್ರೈ ಮಾಡಿಸೋನು ಅಂತೇಳಿ ಇಲ್ಲೇ ಹೋಗಿದ್ವಿ ನಾವು ಆರ್ಡ್ರ್ ಮಾಡಿದ್ದು ಹನಿ ಚಿಲ್ಲಿ ಪೊಟ್ಯಾಟೊ ಆಮೇಲೆ ಬರ್ಂಟ್ ಗಾರ್ಲಿಕ್ ರೈಸ್ ಆಮೇಲೆ ತಾಯಿ ನೂಡಲ್ಸ್ ಇವ್ರದ್ದು ಟೇಸ್ಟ್ ಅಲ್ಟಿಮೇಟ್ ಇರ್ತೈತೆ ನೋಡ್ರಿ ಅದನ್ನ ಎಲ್ಲರೂ ಇಲ್ಲೇ ಆರ್ಡ್ರ್ ಮಾಡ್ಕೊಂಡು ಡಿನ್ನರ್ ಎಂಜಾಯ್ ಮಾಡತ್ತೀವಿ ಇವತ್ತಿನ ಡೇ ಅಂತೂ ಅಲ್ಟಿಮೇಟ್ ಆಗಿತ್ತು ಎಸ್ಪೆಷಲಿ ನನಗಂತ ನೋಡ್ರಿ ಫಸ್ಟ್ ಆಫ್ ಆಲ್ ಇವ್ರು ಬಂದಿದ್ದು ಖುಷಿ ಆಯ್ತು ಆಮೇಲೆ ಗಿಫ್ಟ್ಸ್ ಸುರಿಮಳೆ ಬರ್ಡೇ ಓವರ್ ಆಲ್ ಬೆಸ್ಟ್ ಆತ ಒಂದು ಲಾಸ್ಟ್ ಗಿಫ್ಟ್ ನೋಡ್ರಿ ನಮ್ಮ ತಂಗಿ ಕೊಟ್ಟಾಳ ಸೊ ಸರ್ಪ್ರೈಸ್ ಆಗಿ ಅಲ್ಲೇ ಶಾಪಿಂಗ್ ಮಾಡಿ ಗಿಫ್ಟ್ ಕೊಟ್ಟಾರ ಅದನ್ನು ಅನ್ಬಾಕ್ಸ್ ಮಾಡೋಣ ಈಗ ನನಗೆ ಐಡಿಯಾನೇ ಇಲ್ಲ ಈಕಿನೂ ಗಿಫ್ಟ್ ಕೊಡ್ತಾಳಂತ ಅಂದ್ರೆ ಆಲ್ರೆಡಿ ಗಿಫ್ಟ್ಸ್ ರಗಡ ಕೊಟ್ಟಾರ ಇವರೆಲ್ಲ ಮತ್ತೆ ಯಾಕೆ ಇದು ಸೆಲೆಬ್ರೇಷನು ಚಲೋ ಮಾಡಾರ ಮತ್ತೆ ಯಾಕೆ ಈಕಿ ಗಿಫ್ಟ್ ಇದನ್ನು ಕೊಟ್ಲ ಲಿಟ್ರಲ್ಲೇ ಎಲ್ಲರೂ ಗಿಫ್ಟ್ಸ್ ಕೊಡತ್ತಾರಲ್ಲ ನನಗೆ ಓವರ್ವೆಲ್ ಮನಸ್ಸು ಏನು ಹೇಳಬೇಕಪ್ಪ ಈಕಿಗೆ ಅಂಥೇಳಿ ಯಾಕೆ ತೊಗೊಂಡಿನಿ ಅಂತ ಹಂಗೆ ರಿಯಾಕ್ಟ್ ಮಾಡಿದೆ ನಾನು ಬಟ್ ಭಾಳ ಖುಷಿ ಅನ್ನಿಸ್ತು ನಂಗೆ ಮನಸ್ಸಿನಾಗ ಇಷ್ಟೆಲ್ಲ ಗಿಫ್ಟ್ಸ್ ಬರತ್ತಾವಲ್ಲಪ್ಪ ಏನಿದ್ದು ಅಂತೇಳಿ ವರ್ಷ ಹಿಂಗೆ ಗಿಫ್ಟ್ಸ್ ಬರಲಿ ಅಂತೇಳಿ ಮನಸ್ಸಿನಾಗ ಅನ್ಕೊಳತ್ತಿದ್ನಿ ಬಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕೆ ಬರಲಿಲ್ಲ ಇಷ್ಟು ಖುಷಿ ಆತ್ಲ ನನಗೆ ಏನಪ್ಪ ಇದು ಇಷ್ಟೊಂದು ಗಿಫ್ಟ್ಸ್ ಇಷ್ಟು ಚಲೋ ಸೆಲೆಬ್ರೇಷನ್ ಅಂತ ಹೇಳಿ ಹಂಗೆ ಅನ್ನಿಸ್ತೈತದ ಒಮ್ಮೊಮ್ಮೆ ಮಾತು ಬರಂಗಿಲ್ಲ ಅಂತಾರಲ್ಲ ನನಗೆ ಅದ ಫೀಲಿಂಗ್ ಆಯ್ತು ನೋಡ್ರಿ ನೀವೆಲ್ಲ ಗಿಫ್ಟ್ಸ್ ನೋಡಿರಿ ನಾ ಈಗ ಗಿಫ್ಟ್ ಅನ್ಬಾಕ್ಸ್ ಮಾಡತ್ತೀನಿ ಬಟ್ ನಮ್ಮ ತಂಗಿ ಏನು ಮಾಡಿಬಿಟ್ಲಂದ್ರೆ ಒಂದು ಕ್ಲೂ ಹೇಳಿಬಿಟ್ಲೆ ನಂಗೆ ಅದ್ರೊಳಗೆ ಡಾಲ್ ಐತಿ ಅಂಥೇಳಿ ಹಾಗಾಗಿ ನೋಡ್ರಿ ನಂಗೆ ಒಳಗೆ ಡಾಲ್ ಐತೆ ಅನ್ನೋದು ಕಾರ್ ಒಳಗೆ ಬರಬೇಕಾದ್ರೆ ಗೊತ್ತಾಯ್ತು ಅದನ್ನ ಈಗ ಓಪನ್ ಮಾಡತ್ತೀನಿ ತಗಿ ಇನ್ನೂ ಅದನ್ನ ಪೂರ ನನಗೆ ಗೊತ್ತಿತ್ತು ಮತ್ತು ನೀನೇ ಹೇಳಿದಲ್ಲ one more collection to my gifts and Gauri. ಮಸಾನೆ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲರೂ ನೋಡಿದ್ರಿ ಆಮೇಲೆ ನಮ್ಮ ಟ್ರೈನ್ ಜರ್ನಿ ನೋಡಿದ್ರಿ ಮುಂಜಾನಿಂದ ಫುಲ್ ಬರೀ ಮಸ್ತಿ ತಿನ್ನೋದು ಮಾತಾಡೋದು ಟೈಮ್ ಪಾಸ್ ಇಷ್ಟ ಮಾಡಿದ್ವಿ ನೋಡ್ರಿ ಸಂಜೆಗೆ ಇವ್ರು ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ನಂಗೆ ಕೇಕು ತೊಗೊಂಬಂದರು ಬರ್ಡೇ ಸೆಲೆಬ್ರೇಷನ್ನು ಮಾಡಿದರು ಅಲಾಂಗ್ ವಿತ್ ನೀವು ನೋಡಿದ್ರಿ ಮಸ್ತ್ ಗಿಫ್ಟ್ಸನ್ನು ಸಿಕ್ಕು ಸೊ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿರಿ ಅನ್ಕೋತೀನಿ ಆಮೇಲೆ ನನ್ನ ಬರ್ಡೇಗೆ ಯಾರ್ಯಾರೆಲ್ಲ ಟೈಮ್ ತೊಗೊಂಡು ವಿಶ್ ಮಾಡಿರಿ ಎಫರ್ಟ್ ಹಾಕಿರಿ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ವೆರಿ ಸ್ಪೆಷಲ್ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟು ಚಲೋದಂಗೆ ಮೆಸೇಜಸ್ ಕಳಿಸಿರಿ ಎಲ್ಲರೂ ವಿಶ್ ಮಾಡಿರಿ ಚಲೋ ಅನ್ನಿಸ್ತು ನಂಗೆ ಆಮೇಲೆ ಬರ್ಡೇ ಸೆಲೆಬ್ರೇಷನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಸ್ತ್ ಮಾಡಿದ್ರು ನನ್ನ ಹಸ್ಬೆಂಡಿಗೂ ಥ್ಯಾಂಕ್ ಯು
ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಚಲೋ ಆಯ್ತು ನನ್ನ ಬರ್ಡೇ, ಭಾಳ ಖುಷಿ ಅನ್ನಿಸ್ತು. ನೈಟ್ ಡಿನ್ನರ್ನೂ ಮಾಡ್ಕೊಂಡ್ಬಂದ್ವಿ. ಬಂದಮೇಲೆ ಮತ್ತೊಂದು ಗಿಫ್ಟನ್ನು ಅನ್ಬಾಕ್ಸ್ ಮಾಡಿದ್ವಿ, ನಮ್ಮ ತಂಗಿ ಕೊಟ್ಟಿದ್ದೆ. ಸೊ ಗಿಫ್ಟ್ಸ್ ಮೇಲೆ ಗಿಫ್ಟ್ಸ್ ನೋಡ್ರಿ, ಚಲೋ ಅನ್ನಿಸ್ತು ಆ್ಯಕ್ಚುಲಿ. ಗುಡ್ ಫೀಲಿಂಗ್, ಒಂದು ಸ್ವಲ್ಪ ಹಿಂಗೆ ಓವರ್ ವೆಲ್ಮ್ನೂ ಅನ್ನಿಸ್ತು, ಯಾಕಂದ್ರೆ ಇಷ್ಟು ಗಿಫ್ಟ್ಸ್ ಅನ್ನೋಂಗ್ಲಿ ಸರ್ಪ್ರೈಸಿಂಗ್ಲಿ ಬರೋದಿದ್ದು. ಸೊ ಹಂಗಾಗಿ ಭಾಳ ಖುಷಿ ಅನ್ನಿಸ್ತು. ಬರ್ಡೇ ಚಲೋ ಆಯ್ತು ನೋಡ್ರಿ. ಸೊ ಆಮೇಲೆ ಏನಪ್ಪ ಅಂತಂದ್ರೆ ಮನೆಗೆ ಬಂದು ಸ್ವಲ್ಪ ಏನೇನು ಮನ್ಯಾಗಿನ ಬಾರಿ ಕೆಲಸ ಇರ್ತಲ್ಲ ಅದನ್ನು ಮಾಡ್ಕೊಂಡ್ವಿ. ಯಾಕಂದ್ರೆ ನಾವು ನೆಕ್ಸ್ಟ್ ನಾಳೆ ಒಂದು ಕಡೆ ಟ್ರಿಪ್ ಹೊಂಟೇವಿ. ವಿಡಿಯೋದಾಗ ನೀವು ನೋಡುವಂತೀರಿ. ಸೊ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ವಿಡಿಯೋ ಬರುವುದಾವ. ಥ್ಯಾಂಕ್ ಯು. ಬಾಯ್ ಬಾಯ್.